ಜಿಲ್ಲೆಯನ್ನು ಗುಡಿಸಲು ಮುಕ್ತ ಮಾಡುವುದೇ ನಮ್ಮ ಗುರಿ. ಸಂಸದ ಸಾಗರ್ ಈಶ್ವರ್ ಖಂಡ್ರೆ. ಜಿಲ್ಲೆಯನ್ನು ಗುಡಿಸಲು ಮುಕ್ತ ಮಾಡುವುದು ನಮ್ಮ ಗುರಿ ಹಿನ್ನೆಲೆಯಲ್ಲಿ ಮುತುವರ್ಜಿ ವಹಿಸಿ ಈ ಬಾರಿ 50,000 ಮನೆ ಮಂಜೂರು ಮಾಡಿಸಿದ್ದೇನೆ. ಇನ್ನೂ ಹೆಚ್ಚಿನ ಮನೆಗಳನ್ನು ಒದಗಿಸುವಂತೆ ಕೇಂದ್ರ ವಸತಿ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದೇನೆ. ಈ ಹಿಂದೆ ಬಾಲ್ಕಿಯನ್ನ ಗುಡಿಸಲು ಮುಕ್ತ ಮಾಡಲು ತಂದೆಯವರಾದ ಈಶ್ವರ್ ಖಂಡ್ರೆ ಅವರು 25,000 ಮನೆ ಮಂಜೂರು ಮಾಡಿಸಿದ್ದರು ಎಂದು ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಇಂದು ಬಾಲ್ಕಿ ತಾಲೂಕಿನ ಲಂಜವಾಡ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೀದರ್ ಆವಾಸ್ ಪ್ಲಸ್ 2024 ಆಪ್ ಮೂಲಕ ವಸತಿ ನಿವೇಶನ ರೈತರ ಸಮೀಕ್ಷೆ ಚಾಲನೆ ಹಾಗೂ ವಸತಿ ನಿವೇಶನ ಸೌಲಭ್ಯ ಪಡೆಯುವ ಸುವರ್ಣಾವಕಾಶ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವ ವಸತಿ ಯೋಜನೆ ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ವಸತಿ ರೈತರಿಗೆ ವಸತಿ ಒದಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಆವಾಸ್ ಪ್ಲಸ್ 2024 ಆಪ್ ಅನ್ನು ಜಾರಿಗೆ ತರಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಆಪ್ ಮೂಲಕ ಸಮೀಕ್ಷೆ ನಡೆಸಿ ಫಲಾನುಭವಿಗಳ ಆಯ್ಕೆ ನಡೆಯಲಿದೆ. ಯಾರಿಗೆ ಮನೆ ಇಲ್ಲವೋ ಅವರು ಈ ಆಪ್ನಲ್ಲಿ ತಮ್ಮ ಮಾಹಿತಿ ಒದಗಿಸಬೇಕು. ಈಗಾಗಲೇ ಲಂಜವಾಡ ಗ್ರಾಮ ಪಂಚಾಯಿತಿಯ ಸೋಂಪುರ ಗ್ರಾಮದ ಫಲಾನುಭವಿಯಾದ ಗಾಯಬಾಯ್ ಆನಂದಗಿರಿಯವರ ಮಾಹಿತಿಯನ್ನು ಆವಾಸ್ ಪ್ಲಸ್ ಆಪ್ನಲ್ಲಿ ಸೇರಿಸಲಾಗಿದೆ. ಇವರು ಈ ಆವಾಸ್ ಪ್ಲಸ್ ಆಪ್ನಲ್ಲಿ ಸೇರಿಸಲಾದ ಜಿಲ್ಲೆಯ ಮೊದಲ ಫಲಾನುಭವಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಲಂಜವಾಡ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಮಾತನಾಡಿ, ನೆಚ್ಚಿನ ಸಂಸದರಾದ ಸಾಗರ್ ಖಂಡ್ರೆ ಅವರು ಹೆಚ್ಚು ಮುತುವರ್ಜಿ ವಹಿಸಿ ಈ ಬಾರಿ 40,000ಕ್ಕೂ ಹೆಚ್ಚಿನ ಮನೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ಅದೇ ರೀತಿ ಬಸವ ವಸತಿ ಯೋಜನೆಯಲ್ಲಿ 758 ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ 1,000 ಮನೆಗಳು ಮಂಜೂರು ಆಗಿವೆ. ಈ ಹಿಂದೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದವು. ಸರ್ಕಾರ ಈ ಗೊಂದಲಗಳ ನಿವಾರಣೆಗೆ ಆವಾಸ ಪ್ಲಸ್ 2024 ಆಪ್ ಜಾರಿಗೆ ತಂದಿದ್ದು, ಇದರ ಮೂಲಕ ಸಮೀಕ್ಷೆ ನಡೆಸುವಂತೆ ಸರ್ಕಾರ ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ತರಬೇತಿ ನೀಡಿದ್ದು, ಅಧಿಕಾರಿಗಳು ಯಾವುದೇ ನ್ಯೂನತೆ ಇಲ್ಲದೆ ಸಮೀಕ್ಷೆ ಮಾಡಬೇಕು. ಜನರು ಸಹ ಅಧಿಕಾರಿಗಳಿಗೆ ಸಹಕಾರ ನೀಡಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವ ವಸತಿ ಯೋಜನೆಯಲ್ಲಿ ಆಯ್ಕೆಯಾದ 91 ಫಲಾನುಭವಿಗಳ ತಿಳುವಳಿಕೆ ಪತ್ರ ವಿತರಣೆ ಮಾಡಲಾಯಿತು. ಹಾಗೂ ಆವಾಸ್ ಪ್ಲಸ್ ಆವಾಸ್ ಪಿಎಂ ಆವಾಸ್ ಗ್ರಾಮೀಣ ಈ ಯೋಜನೆಯಲ್ಲಿ 8,310 ಫಲಾನುಭವಿಗಳಿಗೆ ಆಯ್ಕೆಯಾಗಿದೆ. ಇನ್ನ ಮಿಕ್ಕಿದೆಲ್ಲ ಫಲಾನುಭವಿಗಳ ಆಯ್ಕೆ ಪ್ರೋಸೆಸ್ ಅಲ್ಲಿದೆ. ಗ್ರಾಮ ಪಂಚಾಯತಿ ವತಿಯಿಂದ ಅದು ಬೇಗ ಮಾಡಬೇಕಂತನೂ ರಿವ್ಯೂ ಮೀಟಿಂಗ್ ಕೂಡ ಇಒಗಳದು ಮತ್ತು ಪಿಡಿಒಗಳದು ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಆಯ್ಕೆ ಏನಿದೆ ಅದು ಪ್ರಯಾರಿಟಿ ಆದ್ಯತೆಯ ಪಟ್ಟಿ ಅಂತ ಪ್ರಯಾರಿಟಿ ವೇಟಿಂಗ್ ಲಿಸ್ಟ್ ಸುಮಾರು 2018-19 ಮಾಡಿದ್ರು. ಅದರಲ್ಲಿ 61,328 ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇದ್ದಾರೆ. ಅವರಿಂದ ಇದು ಸೆಲೆಕ್ಷನ್ ಮಾಡಬೇಕಂತ ಈ ಗುರಿ ಬಂದಿತ್ತು. ಸೊ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳು ಜಿಲ್ಲಾದ್ಯಂತ ಬರ್ತಾ ಇದೆ. ಏನಂದ್ರೆ ಕೆಲವರು ಕಟ್ಕೊಂಡಿದ್ದಿರ್ತಾರೆ, ಕೆಲವರು ಬೇರೆ ಯೋಜನೆಯಲ್ಲಿ ಕಟ್ಕೊಂಡಿರ್ಬೋದು, ಅಥವಾ ಕೆಲವ್ರದ್ದು ಹೆಸರು ಪಟ್ಟಿಯಲ್ಲಿ ಇಲ್ಲ. ಸೊ ಇತ್ಯಾದಿ ಸಮಸ್ಯೆಗಳಿತ್ತು. ಅದಕ್ಕಾಗಿ ಈಗ ಹೊಸ ಆ್ಯಪ್ನು ಆವಾಸ್ ಪ್ಲಸ್ 2024 ಈ ಆಪ್ ಮೂಲಕ ಹೊಸ ಸಮೀಕ್ಷೆಯನ್ನು ಸರ್ಕಾರವು ಆದೇಶ ಕೊಟ್ಟಿದೆ, ಹೊಸ ಸಮೀಕ್ಷೆ ಮಾಡೋದಕ್ಕೆ. ಸೊ ಆ ಸಮೀಕ್ಷೆಯಲ್ಲಿ ಮಾನ್ಯ MP ಸರು ಮೊನ್ನೆ ಉದ್ಯೋಗ ಮೇಳ ಬೀದರ್ ಜಿಲ್ಲೆಯಲ್ಲಿ ನಾವು ಉದ್ಯೋಗ ಮೇಳ ಕಂಡಕ್ಟ್ ಮಾಡಿದ್ದು. ಆ ಸನ್ನಿವೇಶದಲ್ಲಿ ಮಾನ್ಯ MP ಸರು ಆವಾಸ್ ಪ್ಲಸ್ ಆ್ಯಪ್ಗೆ ಚಾಲನೆ ಕೊಟ್ಟಿದ್ದಾರೆ. ಜೊತೆಗೆ MP ಸರ್ ಆ ದಿನ ಹೇಳಿದ್ರು, ನಾನು ಒಂದು ಗ್ರಾಮ ಪಂಚಾಯತಿಗೆ ಬಂದು ಆ ಆ್ಯಪ್ದು ಮೊದಲನೇ ಎಂಟ್ರಿ ಕೂಡ ನಾನು ಮಾಡ್ತೀನಂತ, ಮತ್ತೆ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚಾಲನೆ ಕೊಡ್ತೀನಂತ ಸರ್ ಹೇಳಿದಂತೆ ಇವತ್ತು ಸೋಂಪುರ್ ಗ್ರಾಮದಲ್ಲಿ MP ಸರ್ ಬಂದು ಇದು ಆ್ಯಪ್ಗೆ ಚಾಲನೆ ಕೊಟ್ಟಿದ್ದಾರೆ. ನಮಗೆ ಚಿಂತೆ ಇತ್ತು ಈ ಆ್ಯಪ್ ಬಗ್ಗೆ ಹೇಗೆ ಅವೇರ್ನೆಸ್ ಜಾಗೃತಿ ಮಾಡ್ಬೇಕಂತ. ಬಟ್ ಮಾನ್ಯ MP ಸರ್ ಖುದ್ದು ಫೀಲ್ಡ್ ಆಗಿ ಬಂದು ಈ ಆ್ಯಪ್ ಬಗ್ಗೆ ಚಾಲನೆ ಕೊಟ್ಟಿದ್ದಕ್ಕೆ ಈಗ ಇಡೀ ಜಿಲ್ಲೆಗೆ ಈ ಆ್ಯಪ್ ಬಗ್ಗೆ ತಿಳುವಳಿಕೆ ಮತ್ತು ಜಾಗೃತಿ ಆಗುತ್ತೆ. ಸೊ ಮಾನ್ಯ MP ಸರ್ಗೆ ಈ ಆ್ಯಪ್ ಬಗ್ಗೆ ಮತ್ತು ಈ ಯೋಜನೆ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿದ್ದಾರೆ. ಅವರಿಗೆ ನಾವು ಜಿಲ್ಲಾಡಳಿತದಿಂದ ಧನ್ಯವಾದಗಳು ತಿಳಿಸೋಕ್ಕೆ ಬಯಸುತ್ತೇನೆ. ನಾವು ಬಂದಿದ್ದ ಉದ್ದೇಶ ಏನದ ಅಂತಂದ್ರೆ ಏನ್ PMAY ಗ್ರಾಮೀಣ ಯೋಜನೆ ಅದ
ಅದೀಗ ಮತ್ತೆ ಸಮೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ನಾವು ಸೋಂಪುರಲ್ಲಿ ನಾವು ಲಾಂಚ್ ಮಾಡಿದೀವಿ, ಪ್ರಾರಂಭ ಮಾಡಿದೀವಿ. ತಮ್ಗೆಲ್ಲರಿಗೂ ನಾವು ತಿಳಿಸ್ಬೇಕು, ಲಾಂಚ್ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ ಯಾರು ಗುಡಿಸಲಲ್ಲಿ ಇರಬಾರ್ದು, ಗುಡಿಸಲು ಮುಕ್ತ ಬೀದರ್ ಜಿಲ್ಲೆ ಆಗಬೇಕು ಅಂತಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಬಾಲ್ಕಿಯಲ್ಲಿ ಗುಡಿಸಲ್ ಮುಕ್ತ ಬಾಲ್ಕಿ ಮಾಡ್ಬೇಕಂತ 25,000ಕ್ಕಿಂತ ಜಾಸ್ತಿ ಮನೆಗಳು ತಂದು ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ಈಗ ಇಡೀ ಬೀದರ್ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿ ಆದ್ಮೇಲೆ ನಾವು ಇಡೀ ಜಿಲ್ಲೆಯನ್ನೇ ನಾವು ಇಡೀ ಲೋಕಸಭಾ ಕ್ಷೇತ್ರವನ್ನೇ ನಾವು ಗುಡಿಸಲು ಮುಕ್ತ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದರ ಸಂಬಂಧ ನಾನು ಕೇಂದ್ರ ಸಚಿವರಾದ ನಮ್ಮ RDPR ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ ನಾನು ಪತ್ರ ಕೂಡ ನಾನು ಬರೆದಿದ್ದೀನಿ. ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಗೆ ಮನೆಗಳು ಮಂಜೂರಾತಿ ಮಾಡ್ರಿ ಅಂತ. ಅದರಂತೆ ಅವರು ಈಗಾಗಲೇ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ 50,000ಕ್ಕಿಂತ ಜಾಸ್ತಿ ಮನೆಗಳು ತಂದಿದ್ದಾರೆ. ಹಿಂದಿನ ಅವಧಿಯಲ್ಲಿ 5,000 ಮನೆಗಳು ಕೂಡ ಬಂದಿರಲಿಲ್ಲ. ಈ ಒಂದೇ ವರ್ಷದಲ್ಲಿ 50,000ಕ್ಕಿಂತ ಜಾಸ್ತಿ ಮನೆಗಳು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾವೆ. ಇದರಲ್ಲೂ ಕೂಡ ನಾವು ಎಷ್ಟೋ ಜನರಿಗೆ ಮನೆಗಳು ಹೆಂಗ್ ಬಂದಾವ ಅಂತಂದ್ರೆ ಸರ್ವೆ ಮಾಡಿದ ಮೇಲೆ ಎಷ್ಟೋ ಜನರ ಹೆಸರು ಒಂದೊಂದ್ಸಲ ಸರ್ವೆಲ್ ಬಂದಿಲ್ಲ, ಅಥವಾ ಎಷ್ಟೋ ಜನರಿಗೆ ಜಾಗ ಇರಲಿಲ್ಲ, ನಿವೇಶನ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬರ್ತಿವ್ರು ನಮ್ಗೆ ಜಾಗ ಇಲ್ಲ, ನಮ್ಗೆ ಮನಿ ಇಲ್ಲ ಅಂತ. ಅದಕ್ಕೆ ಈಗ ಮತ್ತೆ ಸಮೀಕ್ಷೆ ನಡೀತಾ ಇದೆ. CS ಸರ್ ಹೇಳೋರು ಮಾರ್ಚ್ ಎಂಡ್ ತನಕ ಸಮೀಕ್ಷೆ ನಡೀತದೆ. ಅದಕ್ಕೆ ತಾವೆಲ್ಲರೂ ನಮ್ಮೆಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು, ಎಲ್ಲ ಅಧಿಕಾರಿಗಳು ಎಲ್ಲರೂ ನೀವು ವಿಶೇಷವಾಗಿ ನೀವು ಕಾಳಜಿ ವಹಿಸಿ, ಯಾರ್ಯಾರಿಗೆ ಮನೆಗಳಿಲ್ಲ, ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ತಗಡ ಮನೆಗಳಲ್ಲಿದ್ದಾರೆ, ಯಾರ್ಯಾರಿಗೆ ನಿವೇಶನ ಇಲ್ಲ ಅಂತವರಿಗೆ ನೀವು ಆ ಸಮೀಕ್ಷೆಯಲ್ಲಿ ನೀವು ಅವ್ರ ಪಟ್ಟಿಯಲ್ಲಿ ನೀವು ಸೇರಿಸಿ ಮುಂಬರೋ ದಿನಗಳಲ್ಲಿ ಮತ್ತೆ ನಾವು ಜಾಸ್ತಿ ನಾವು ಮನೆಗಳು ತಗೊಂಡು ಬರ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಲ್ಲ ಕಡೆ ಜನರಿಗ ಗೊತ್ತಾಗಬೇಕು, ಅರಿವು ಹೋಗ್ಬೇಕು ಸಮೀಕ್ಷೆ ಪ್ರಾರಂಭ ಆಗಿದೆ. ಯಾರ್ಯಾರಿಗೆ ಅವರವ್ರ ಹಳ್ಳಿಗಳಲ್ಲಿ ಮನೆಗಳು ಇಲ್ಲ, ಯಾರ್ಯಾರಿಗೆ ನಿವೇಶನ ಇಲ್ಲ, ಯಾರ್ಯಾರಿಗೆ ಜಾಗ ಇಲ್ಲ ಅಂತವರಿಗೆ ಸರ್ಕಾರದ ವತಿಯಿಂದ ಮನೆಗಳು ಬರ್ತಾವ. ಆದ್ರೆ ಆ ಸಮೀಕ್ಷೆಯ ಪಟ್ಟಿಯಲ್ಲಿ ಅವ್ರ ಹೆಸರು ಸೇರ್ಬೇಕಾಗತ್ತೆ. ಅದಕ್ಕೆ ನೀವು ಕೂಡ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನೀವು ಸಹಕರಿಸಿ ಕೆಲಸವನ್ನು ಮಾಡಬೇಕು. ಆವಾಸ್ ಪ್ಲಸ್ 2024 ಆಪ್ ಅಂತ ಇದೆ, ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ಸಾಕಷ್ಟು ಕ್ರೈಟೀರಿಯಾ ಇರ್ತವೆ. ಆ ಕ್ರೈಟೀರಿಯಾಗಳು ಕೂಡ ನೀವು ಎಲ್ಲರ ಹತ್ರ ಇರುತ್ತೆ. ಅದನ್ನು ಕೂಡ ನೀವು ಪಡಿತರ ಚೀಟಿ, ಆಧಾರ್ ಕಾರ್ಡು, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತೆ ನರೇಗಾ ಉದ್ಯೋಗ ಚೀಟಿ, ಇವೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಇದನ್ನು ಕೂಡ 99% ಎಲ್ಲರ ಹತ್ರ ಇರುತ್ತೆ. ಇದನ್ನು ಕೂಡ ನೀವು ಕರೆಕ್ಟ್ ಆಗಿ ಮಾಡಿಸಿ ಅವರ ಹೆಸರು ನೀವು ಸೇರಿಸಬೇಕಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅದ್ರ ಜೊತೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಲಂಜವಾಡಲ್ಲಿ 91 ಮನೆಗಳು ನಾವು ತಿಳುವಳಿಕೆ ಪತ್ರ ನೀಡ್ತಾ ಇದ್ದೀವಿ. ಯಾರೇ ಮಧ್ಯವರ್ತಿಗಳಿಗೆ ನೀವು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ಇದು ಫ್ರೀ ಆಗಿ ನಿಮ್ ಬ್ಯಾಂಕಿನ ಖಾತೆಗೆ ಜಮಾ ಆಗ್ತಾ ಇದೆ. ನೀವು ನಿಮ್ ಮನೆ ಕಟ್ಕೊಂಬಸಲಿಕ್ಕಿಂದು ಇದನ್ನ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ನಮ್ಮ ಇಡೀ ಬಾಲ್ಕಿ ಕ್ಷೇತ್ರ ಇರ್ಬೋದು, ಜಿಲ್ಲಾ ಇರ್ಬೋದು, ಗುಡಿಸಲು ಮುಕ್ತ ಆಗೋ ತನಕ ನಾವು ಇದೇ ರೀತಿ ನಾವು ಮಾಡ್ತಾ ಇರ್ತೀವಿ ಅಂತಂಬೋದು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಅದ್ರ ಜೊತೆ PM ಆವಾಸ್ ಯೋಜನೆ ಗ್ರಾಮೀಣ್ ಈ ಯೋಜನೆಯಲ್ಲಿ 8,310 ಫಲಾನುಭವಿಗಳಿಗೆ ಆಯ್ಕೆಯಾಗಿದೆ. ಇನ್ನ ಮಿಕ್ಕಿದೆಲ್ಲ ಫಲಾನುಭವಿಗಳ ಆಯ್ಕೆ ಪ್ರೋಸೆಸ್ ಅಲ್ಲಿದೆ. ಗ್ರಾಮ ಪಂಚಾಯತಿ ವತಿಯಿಂದ ಅದು ಬೇಗ ಮಾಡ್ಬೇಕಂತನೂ ರಿವ್ಯೂ ಮೀಟಿಂಗ್ ಕೂಡ EOಗಳದ್ದು ಮತ್ತು PDOಗಳದ್ದು ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಆಯ್ಕೆ ಏನಿದೆ ಅದು ಪ್ರಯಾರಿಟಿ ಆದ್ಯತೆ ಪಟ್ಟಿ ಅಂತ ಪ್ರಯಾರಿಟಿ ವೇಟಿಂಗ್ ಲಿಸ್ಟ್ ಸುಮಾರು 2018-19 ಮಾಡಿದ್ರು. ಅದರಲ್ಲಿ 61,328 ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇದ್ದಾರೆ. ಅವರಿಂದ ಇದು ಸೆಲೆಕ್ಷನ್ ಮಾಡಬೇಕಂತ ಈ ಗುರಿ ಬಂದಿತ್ತು. ಸೊ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳು ಜಿಲ್ಲಾದ್ಯಂತ ಬರ್ತಾ ಇದೆ. ಏನಂದ್ರೆ ಕೆಲವರು ಕಟ್ಕೊಂಡಿದ್ದಿರ್ತಾರೆ, ಕೆಲವರು ಬೇರೆ ಯೋಜನೆಯಲ್ಲಿ ಕಟ್ಕೊಂಡಿರ್ಬೋದು, ಅಥವಾ ಕೆಲವ್ರದ್ದು ಹೆಸರು ಪಟ್ಟಿಯಲ್ಲಿ ಇಲ್ಲ. ಸೊ ಇತ್ಯಾದಿ ಸಮಸ್ಯೆಗಳಿತ್ತು. ಅದಕ್ಕಾಗಿ ಈಗ ಹೊಸ ಆ್ಯಪ್ನು ಆವಾಸ್ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶುಕ್ರಾಚಾರ್ಯ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಬಾಲ್ಕಿ ತಾಲೂಕಾ ಅಧ್ಯಕ್ಷ ಹನುಮಂತ್
ಚೌಹಾಣ್, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಗನ್ನಾಥ್ ಮೂರ್ತಿ, ಬಾಲ್ಕಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದರ್, ಬಾಲ್ಕಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಎಂ ಮಲ್ಲಿಕಾರ್ಜುನ್, ಬಾಲ್ಕಿ ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಕಾಮರಾಯ್ ಜಗ್ಗಿನವರ್, ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ಹದಗುಂಡಿ, ಮೈನಾರಿಟಿ ಅಧಿಕಾರಿ ತೋಟಗಾರಿಕೆ ಎಸ್ಡಿಎಚ್ ಮಾರುತಿ ಲಂಜವಾಡ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಶ್ವದೀಪ್ ಲಂಜವಾಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸೂರ್ಯಕಾಂತ್ ಅಹಮದಾದೆ, ರಾಜ್ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, ಸಿ9 ಕನ್ನಡ, ಬೀದರ್.